ಫ್ರೆಂಡ್ಸ್ ಇವತ್ತು ಗುರುವಾರ ಗುರುವಾರ ಅಂದ್ರೆ ನಮ್ಗೆಲ್ಲರಿಗೂ ಮುಖ್ಯ ಅಂದ್ಬಿಟ್ಟು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಇವತ್ತು ನೋಡಿ 5ನೇ ವಾರ ಪೂಜೆ ಪೂಜೆ ಮಾಡಿಕೊಂಡೆ. ಇಷ್ಟೊಂದೆಲ್ಲ ಹೂವೆಲ್ಲ ತುಳಸಿ ಸಿಕ್ತು, ಮತ್ತೆ ರೋಸು, ಮತ್ತೆ ಬಿಳಿದು ಶಾಮಂತಿಗೆ ಹೂವು, ಮತ್ತೆ ಎಲ್ಲ ಸಿಕ್ತು ನೋಡಿ ಫ್ರೆಂಡ್ಸ್. ನನಗೆ ಈ ಥರ ಸಿಕ್ಕಿದಾಗ ಈ ಥರ ಪೂಜೆ ಮಾಡ್ಕೊತೀನಿ. ಮತ್ತೆ ಬೆಳಗ್ಗೆ ಏನು ಸಿಗಲಿಲ್ಲ ಅಂದರೆ ಒಂದು ಹೂವು ಇಟ್ಬಿಟ್ರೆ ನಾನು ಕೈಲಾಗೋದು ಇಷ್ಟೇ ಅಂತ ಹೇಳ್ಕೊತೀನಿ. ನೈವೇದ್ಯಕ್ಕೆ ಬಂದು ನಾನು ರವೆ ಪಾಯಸ ಮಾಡೀನಿ ಫ್ರೆಂಡ್ಸ್. ರಾಯರಿಗೆ ರವೆ ಪಾಯಸ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್, ಅದಕ್ಕೆ ಮಾಡಿದೆ ನೋಡಿ ಫ್ರೆಂಡ್ಸ್. ನಾವು ಗುರುವಾರ 7 ವಾರ ವ್ರತ ಪೂಜೆ ಮಾಡಿದ್ದು ಅಂದರೆ ಇಷ್ಟಾರ್ಥಗಳು ಬಂದಿದ್ದಾರೆ. ಉದಾಹರಣೆ ಎಷ್ಟೋ ಜನ ಇದ್ದಾರೆ ಫ್ರೆಂಡ್ಸ್. ಅಯ್ಯಪ್ಪ ಒಳ್ಳೇದು ಒಬ್ಬರಿಗೊಬ್ಬರಿಗಲ್ಲ, ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಪೂಜೆ ಮಾಡಬೇಕಾದ್ರೆ ಎಷ್ಟೋ ಜನ ಸಾಕ್ಷಿ. ಉದ್ಯೋಗ ಆಗಿರ್ಬೋದು, ಮದುವೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಎಲ್ಲರಿಗೂ ಜಯ ಸಿಕ್ಕಿದೆ ಫ್ರೆಂಡ್ಸ್. ನೀವು ಮಾಡಿ ಸಂಕಲ್ಪ ಕಾರ್ಯ ಆಗಲಿ ಅಂತ ಮಾಡಿ, ತುಂಬಾನೇ ಒಳ್ಳೇದಾಗುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಫೋಟೋ ಸ್ವಲ್ಪ ಚಿಕ್ಕದಿದೆ, ಅದಕ್ಕೆ ನೋಡಿ ಅವ್ರ ಮುಖ ನೋಡಿ ಕೆಳಗಡೆ ವಿಗ್ರಹ ಎಲ್ಲ ಇಟ್ಟಿದ್ದೀನಿ. ಈ ಥರ ಎಲ್ಲ ಇಟ್ಕೊಂಡು ಈ ಥರ ಎಲ್ಲ ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್. ಗುರುವಾರ ಬಂತು ಅಂದರೆ ನನಗೆ ವಿದ್ಯೆನೇ ಬರೋದಿಲ್ಲ ಫ್ರೆಂಡ್ಸ್. ಫಸ್ಟು ನನ್ನ ರಾಯರಿಗೆ ಪೂಜೆ ಮಾಡಿಬಿಡ್ಬೇಕು ಫ್ರೆಂಡ್ಸ್. ನೋಡಿ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮಾರಚಾಯ ಭಜತಂ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನೋಡಿ ಫ್ರೆಂಡ್ಸ್, ನೀವು ಮಕ್ಕಳಿ ಫ್ರೆಂಡ್ಸ್, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್.